ಸಾಕಷ್ಟು ಜನ ಕೇಳ್ತಾ ಇದ್ರು ಬ್ಲಿಂಕ್ ಆದ್ಮೇಲೆ ನೀವ್ ಯಾವ್ದಾದ್ರು ಥ್ರಿಲ್ಲರ್ ಮಾಡ್ತೀರಾ ಅಥವಾ ಮತ್ತೆ ಇನ್ನೊಂದ್ ಏನಾದ್ರು ಸೈಫೈ ಫಿಲ್ಮ್ ಮಾಡ್ತೀರಾ ಅಂತ ಅನ್ಕೊಂಡಿದ್ವಿ. ಸರ್ಪ್ರೈಸಿಂಗ್ ಆಗಿ ನೀವು ಫೌಂಡ್ ಫುಟೇಜ್ ಜಾನ್ರಾಗೆ ಜಂಪ್ ಆದ್ರಿ ಅಂತ. ನನ್ಗೂನು ಕೂಡ ಈ ಜಾನ್ರಾ ಮಾಡ್ಬೇಕು ಅಂತ ಮೊದಲು ತಲೆಯಲ್ಲಿ ಇರ್ಲಿಲ್ಲ. ಬ್ಲಿಂಕ್ ಆದ್ಮೇಲೆ ಒಂದು 10 ರಿಂದ 12 ಬೇರೆ ಬೇರೆ ಜಾನ್ರಾದ ಕಥೆಗಳನ್ನ ನಾನು ಬರೆದು ರಿಜಿಸ್ಟರ್ ಮಾಡಿಸಿದೆ. ನಮ್ಮ ಸ್ನೇಹಿತರ ಜೊತೆ ಒಂದು ಶಾರ್ಟ್ ಫಿಲ್ಮ್ ನೋಡ್ತಿದ್ದೆ. ನೋಡೋವಾಗ ನನಗೆ ತುಂಬಾ ಎಕ್ಸೈಟ್ ಮಾಡಿದ್ದು, ಓಕೆ ಫೌಂಡ್ ಫುಟೇಜ್ ಜಾನ್ರಾಲ್ ಮಾಡೋಣ. ಯಾಕಂದ್ರೆ 2013ರಲ್ಲಿ 6-5 ಬಂದ ಮೇಲೆ ಯಾವುದು ಆ ರೀತಿ ಫೌಂಡ್ ಫುಟೇಜ್ ಜಾನ್ರಾದ ಸಿನಿಮಾಗಳು ಕನ್ನಡದಲ್ಲಿ ಬರಲಿಲ್ಲ. ಹಾಗಾಗಿ ಈ ಜಾನ್ರಾಗೆ ನಾನು ಕೈ ಹಾಕಿದೆ. ನಾನೊಂದಿಷ್ಟು ಸಿನಿಮಾಗಳನ್ನ ನೋಡಿದ್ದೆ. ಬ್ಲೇರ್ ವಿಚ್ ಪ್ರಾಜೆಕ್ಟ್ ಆಗಿರ್ಬೋದು, ಪ್ಯಾರಾನಾರ್ಮಲ್ ಆಕ್ಟಿವಿಟಿಯ ಸೀರೀಸ್ ಗಳಾಗಿರ್ಬೋದು, VHS ಆಗಿರ್ಬೋದು, ಗ್ರೇವ್ ಎನ್ಕೌಂಟರ್ಸ್, ರೆಕ್, ಈ ರೀತಿಯ ಸಿನಿಮಾಗಳು ನಾನು ನೋಡುವಾಗ ನನಗೆ ತುಂಬಾ ಎಕ್ಸೈಟ್ ಮಾಡ್ತಿದ್ದ ಪಾಯಿಂಟ್ಸ್ ಯಾವ್ಯಾವುದು ಅಂದ್ರೆ, ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಸಿಕ್ತಿತ್ತು ಈ ತರದ ಸಿನಿಮಾಗಳಲ್ಲಿ. ಅದಾದ್ಮೇಲೆ ಪಾತ್ರಗಳೇ ರೆಕಾರ್ಡ್ ಮಾಡಿರೋ ವಿಡಿಯೋಗಳನ್ನ ನಾವು ನಿಮ್ ಮುಂದೆ ಪ್ರೆಸೆಂಟ್ ಮಾಡುವಂತಹ ತಂತ್ರಗಾರಿಕೆ ನನಗೆ ತುಂಬಾ ಇಷ್ಟ ಆಗ್ತಿತ್ತು. ಈ ರೀತಿಯ ಸ್ವತಂತ್ರ ತಂಡಗಳ ಜೊತೆ ನೀವು ನಿಂತ್ರೆ ಇದೇ ರೀತಿ ಹೊಸ ಕಥೆಗಳನ್ನ ನಿಮ್ ಮುಂದೆ ತರುವಂತಹ ಪ್ರಯತ್ನ ಮಾಡ್ತೇವೆ. ಈ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಗಳು ನನ್ನ ಪೇಜ್ ನಲ್ಲಿ ಆಗಿರ್ಬೋದು, ವಿಡಿಯೋ ದಿ ಫಿಲ್ಮ್ ಪೇಜ್ ನಲ್ಲಿ ಆಗಿರ್ಬೋದು, ದಿ ಸಿನಿಮಾಸ್ ಪೇಜ್ ನಲ್ಲಿ ಆಗಿರ್ಬೋದು ಸಿಗ್ತಾ ಹೋಗುತ್ತೆ. ನಿಮ್ಗೆಲ್ಲ ಒಂದು ಒಳ್ಳೆ ಅನುಭವ ನೀಡುವ ಪ್ರಯತ್ನದಲ್ಲಿದ್ದೇವೆ. ನಮ್ ಜೊತೆ ಇರಿ.